ನಮಸ್ಕಾರ ಸ್ನೇಹಿತರೆ, ಚರ್ಮವು ನಮ್ಮ ದೇಹದ ಅತ್ಯಂತ ಮಹತ್ವಪೂರ್ಣ ಅಂಗಗಳಲ್ಲಿ ಒಂದಾಗಿದೆ. ಇದು ನಮ್ಮ ದೇಹವನ್ನು ಹೊರಗಿನ ಮಾಲಿನ್ಯ, ಧೂಳು, ಕಿರಣಗಳು, ಸೋಂಕುಗಳಿಂದ ರಕ್ಷಿಸುತ್ತದೆ. ಚರ್ಮದ ಆರೋಗ್ಯ ಮತ್ತು ಸೌಂದರ್ಯವನ್ನು ಕಾಪಾಡುವುದು ಕೇವಲ ಹೊರಗಿನ ಆಕರ್ಷಣೆಗೆ ಅಲ್ಲ, ಅದು ಒಟ್ಟಾರೆ ಆರೋಗ್ಯಕ್ಕೂ ಸೂಚಕವಾಗಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಚರ್ಮದ ರಕ್ಷಣೆ ಮತ್ತು ಸೌಂದರ್ಯಕ್ಕೆ ಬೇಕಾದ ಕೆಲವೊಂದು ಟಿಪ್ಸ್ಗಳನ್ನು ಕೊಡಲಾಗಿದೆ. ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ ಮತ್ತು ನಿಮ್ಮ ಸ್ಕಿನ್ ಯಾವುದು ಎಂದು ಕಮೆಂಟ್ ಮಾಡಿ. ಹೊರಗೆ ಹೋಗಿ ಬಂದ ತಕ್ಷಣ ಮುಖವನ್ನು ಕಡಲೆ ಹಿಟ್ಟಿನಿಂದ ತೊಳೆದುಕೊಳ್ಳಬೇಕು. ಇದರಿಂದ ಮುಖ ಸ್ವಚ್ಛವಾಗಿ ಸುಂದರವಾಗಿ ಕಂಗೊಳಿಸುತ್ತದೆ. ಮುಖದ ಮೇಲೆ ಮೊಡವೆ ಹಾಗೂ ಕಪ್ಪು ಮಚ್ಚೆಗಳಿದ್ದರೆ ಗಂಧ ತೀಡಿಕೊಂಡರೆ ಕಡಿಮೆ ಆಗುತ್ತದೆ. ಒಣಚರ್ಮ ಇರುವವರು ಮುಖಕ್ಕೆ ಮಾಯಿಶ್ಚರೈಸರಿಂಗ್ ಕ್ರೀಮ್ ಅನ್ನು ಹಚ್ಚಿ ಅನಂತರ ಕಡಲೆ ಹಿಟ್ಟಿನಿಂದ ಸ್ವಚ್ಛಗೊಳಿಸಿದರೆ ಮೃದು ಚರ್ಮದ ಒಡತಿ ನೀವಾಗುವಿರಿ. ನಿಮ್ಮ ಚರ್ಮ ಒರಟಾಗಿದೆಯೇ? ಆಲಿವ್ ಎಣ್ಣೆಯಿಂದ ಮುಖವನ್ನು 10 ನಿಮಿಷಗಳ ಕಾಲ ಮಸಾಜ್ ಮಾಡಿ ಕಡಲೆ ಹಿಟ್ಟಿನಿಂದ ಶುಚಿಗೊಳಿಸಿ ಚರ್ಮ ಮೃದುವಾಗುತ್ತದೆ. ಬೀಟ್ರೂಟ್ ಎಲೆಯ ರಸದೊಂದಿಗೆ ಜೇನುತುಪ್ಪ ಬೆರೆಸಿ ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಹಚ್ಚಬೇಕು. ಬೆಳಿಗ್ಗೆ ಕಡಲೆ ಹಿಟ್ಟಿನಿಂದ ಮುಖ ತೊಳೆದುಕೊಂಡರೆ ಮುಖದ ಕಾಂತಿ ಹೊಳೆಯುವುದಲ್ಲದೆ ಯಾವುದೇ ಕಲೆಗಳಿದ್ದರೂ ಹೋಗುತ್ತದೆ. 1 ಚಮಚ ಕಡಲೆ ಹಿಟ್ಟಿಗೆ ಅರ್ಧ ಚಮಚ ಅರಶಿನ, 5-6 ಹನಿ ನಿಂಬೆರಸ ಹಾಗೂ 5-6 ಹನಿ ಸಾಸಿವೆ ಎಣ್ಣೆ ಮತ್ತು ಅಗತ್ಯಕ್ಕೆ ತಕ್ಕಷ್ಟು ನೀರು ಬೆರೆಸಿ ಪೇಸ್ಟಿನಂತೆ ಮಾಡಿಕೊಂಡು ಫೇಸ್ ಮಾಸ್ಕ್ ಲೇಪಿಸಿಕೊಳ್ಳಿ. ಒಣಗಿದ ಬಳಿಕ ಸ್ವಚ್ಛವಾಗಿ ತೊಳೆದುಕೊಳ್ಳಿ. ಕೇವಲ ದಿನಗಳಲ್ಲಿ ತ್ವಚೆಗೆ ಹೊಸ ಮೆರಗು ಬರುತ್ತದೆ. ಟೊಮೆಟೊವನ್ನು ಅರ್ಧ ಕತ್ತರಿಸಿ ದಿನಾವೂ ಮುಖಕ್ಕೆ ಒರೆಸುವುದರಿಂದ ಮುಖಕಾಂತಿಯು ಒಮ್ಮೆಲೆ ಹೆಚ್ಚುತ್ತದೆ. ಮುಖಕ್ಕೆ ಸೋಪಿನ ಬದಲಾಗಿ ಕಡಲೆ ಹಿಟ್ಟು ಹಾಗೂ ಹೆಸರುಬೇಳೆ ಹಿಟ್ಟಿನೊಂದಿಗೆ ಅರಶಿನ ಬೆರೆಸಿ ಹಚ್ಚಿಕೊಂಡರೆ ಮುಖ ಸಹಜ ಸೌಂದರ್ಯದೊಂದಿಗೆ ಕಂಗೊಳಿಸುತ್ತದೆ. ನಿಂಬೆ ಹಾಗೂ ಸೌತೆಕಾಯಿ ರಸವನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಪ್ರತಿದಿನ ಮುಖಕ್ಕೆ ಹಚ್ಚುವುದರಿಂದ ಮುಖದ ಛಾಯೆ ಬೆಳ್ಳಗಾಗುತ್ತದೆ. ಮಳೆಗಾಲದಲ್ಲಿ ಫೌಂಡೇಶನ್ ಇಲ್ಲವೇ ಫೇಸ್ ಪೌಡರ್ ಅನ್ನು ಬಳಸಲೇಬಾರದು. ಯಾಕೆಂದರೆ ಮಳೆಯಿಂದಾಗಿ ಅದು ಮುಖದ ಮೇಲೆಲ್ಲ ಹರಡಿ ನೋಡಲು ಅನಾಕರ್ಷಕವಾಗಿ ಕಂಡುಬರುತ್ತದೆ. ಮುಖವನ್ನು ಕಾಂತಿಯುತವಾಗಿರಿಸಲು ದಿನಕ್ಕೆ 8-10 ಗ್ಲಾಸ್ ನೀರನ್ನು ಅತ್ಯವಶ್ಯಕವಾಗಿ ಕುಡಿಯಲೇಬೇಕು. ಸೂರ್ಯನ ಕಿರಣಗಳ ತ್ವಚೆಯಿಂದಾಗಿ ತ್ವಚೆ ಬೆಂದಂತಾಗುತ್ತದೆ. ಆದ್ದರಿಂದ ಬಿಸಿಲಿನಲ್ಲಿ ಹೊರಬೇಕೆಂದಾಗ ಸನ್ಸ್ಕ್ರೀನ್ ಲೋಷನ್ ಬಳಸಿ. ಸಾಧ್ಯವಾದರೆ ಕಪ್ಪು ಕನ್ನಡಕ ಧರಿಸಿ. ಜೊತೆಗೆ ಕೊಡೆ ಇದ್ದರೆ ಮತ್ತೂ ಒಳ್ಳೆಯದು. ಎಣ್ಣೆ ಚರ್ಮದವರು ಯಾವಾಗಲೂ ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಬಳಸುವುದು ಉತ್ತಮ. ಮಳೆಗಾಲದಲ್ಲಿ ಹೊರಗೆ ಹೋಗುವಾಗ ಹೆಚ್ಚು ಮೇಕಪ್ ಮಾಡಿಕೊಂಡರೆ ನೀಟಾಗಿರುವುದಿಲ್ಲ. ಮೇಕಪ್ಗೆ ಆಯಿಲ್ ಮೂಲದ ಫೌಂಡೇಶನ್ ಮಾತ್ರ ಬಳಸಿ. ಎಣ್ಣೆ ಚರ್ಮದವರು ರಾತ್ರಿ ಮಲಗುವ ಮುನ್ನ ಮೊದಲು ಮುಖವನ್ನು ಕ್ಲೆನ್ಸಿಂಗ್ ಮಿಲ್ಕಿನಿಂದ ಸ್ವಚ್ಛಗೊಳಿಸಬೇಕು. ಹೀಗೆ ಮಾಡುವುದರಿಂದ ಮುಖದ ಹೆಚ್ಚುವರಿ ತೈಲ ನಿವಾರಣೆಯಾಗುತ್ತದೆ. 1 ಚಮಚ ಮಣ್ಣಿನಲ್ಲಿ 2 ಚಿಟಿಕೆಯಷ್ಟು ಅರಶಿನ ಪುಡಿ, ಅರ್ಧ ಚಮಚ ಕಡಲೆ ಹಿಟ್ಟು ಹಾಗೂ 1 ಚಮಚ ಮೊಸರು ಹಾಕಿ ಕಲಸಿಕೊಳ್ಳಿ. ಇದನ್ನು ಫೇಸ್ ಪ್ಯಾಕಿನಂತೆ ಉಪಯೋಗಿಸಿದರೆ ಚರ್ಮ ಕಾಂತಿಯಿಂದ ನಳನಳಿಸುತ್ತದೆ. ಚರ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ಸೌತೆಕಾಯಿಯ ಅರ್ಧ ಹೋಳನ್ನು ಮೆತ್ತಗೆ ಅರೆದು ತೆಗೆದ ರಸಕ್ಕೆ ಕೋಳಿ ಮೊಟ್ಟೆಯ ಬಿಳಿ ಭಾಗ ಹಾಕಿ ಕಲಸಬೇಕು. ಅದಕ್ಕೆ 2 ಟೀ ಸ್ಪೂನ್ ನಿಂಬೆರಸ ಬೆರೆಸಿ ಬಾಟಲ್ನಲ್ಲಿ ಸಂಗ್ರಹಿಸಿ. ಅದನ್ನು ಮಳೆಗಾಲದಲ್ಲಿ ಸಂಗ್ರಹಿಸಿ ಕೈಕಾಲು ಮುಖಕ್ಕೆ ಹಚ್ಚಿಕೊಂಡರೆ ಚರ್ಮ ಸೌಂದರ್ಯ ಕಾಂತಿಯುತವಾಗಿರುತ್ತದೆ. ದಿನಕ್ಕೆ 3-4 ಬಾರಿ ತಣ್ಣೀರಿನಿಂದ ಮುಖ ತೊಳೆದರೆ ಒಳ್ಳೆಯದು. ಇದರಿಂದ ಜಿಡ್ಡಿನಂಶ ಮಾಯವಾಗುತ್ತದೆ ಹಾಗೂ ಮೊಡವೆಗಳನ್ನು ತಡೆಗಟ್ಟಬಹುದು. ದಿನಕ್ಕೊಂದು ಸೋಪ್ ಬಳಕೆ ಬದಲಾಯಿಸುವುದು ಬೇಡ. ಇದರಿಂದ ಮೊಡವೆಗಳು ಮತ್ತಷ್ಟು ಹೆಚ್ಚಿ ಮುಖಚರ್ಮ ಹಾಳಾಗುವ ಸಾಧ್ಯತೆಗಳಿವೆ. ಮೊಡವೆಗಳನ್ನು ಕೈಯಿಂದ ಚಿವುಟಬಾರದು, ಒಡೆಯಬಾರದು. ಒಡೆದರೆ ಶಾಶ್ವತ ಕಳೆ ಮೂಡುತ್ತದೆ. ವಾರಕ್ಕೆ 15 ದಿನಗಳಿಗೊಮ್ಮೆ ಪುದೀನ ಎಲೆಗಳನ್ನು ಜಜ್ಜಿ ಅದರ ರಸವನ್ನು ಮುಖಕ್ಕೆ ಹಚ್ಚುತ್ತಾ ಬಂದರೆ ಮುಖ ಹೊಳಪೇರುತ್ತದೆ, ಮೊಡವೆಗಳು ಬರುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.